ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇಂದಿನ ಸಮಯದಲ್ಲಿ ಯಾರಿಗೂ ನಾವು ಕೇಳಿದ್ರೆ ನಂಗೆ ತುಂಬ ಕೋಪ ಬರುತ್ತಪ್ಪ, ಕೋಪ ಮಾಡಿದ್ರೆ ಕೆಲಸನೇ ನಡೆಯಲ್ಲ ಅಂತ ಹೇಳ್ತಾರೆ. ಈ ಕೋಪದ ಕಾರಣದಿಂದ ಮನೆಯಲ್ಲೂ ಜಗಳ, ಆಫೀಸಲ್ಲಿ ಕೊಲೀಗ್ಸ್ ಮಧ್ಯೆ ಜಗಳ, ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ. ಈ ಕೋಪದ ಬಗ್ಗೆ, ಕೋಪವನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಇದರ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸುಚಿತ್ರಾ ಅಕ್ಕ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ಇವತ್ತಿನ ಸಂಚಿಕೆಗೆ ನನ್ನ ಮೊದಲನೇ ಪ್ರಶ್ನೆ, ಕ್ರೋಧ ಅನ್ನೋದು ಸ್ವಾಭಾವಿಕವಾದದ್ದ ಅಥವಾ ಅಲ್ವಾ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆಯಾಗಿದೆ. ಕ್ರೋಧ ಅನ್ನೋದು ಸ್ವಾಭಾವಿಕ ಹೌದಾ ಅಲ್ವಾ? ಕೋಪವನ್ನು ನಾವು ಸ್ವಾಭಾವಿಕ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಬಾಯಿಂದನೂ ಏನು ಮಾಡೋದು, ಕೋಪ ನನ್ನ ನೇಚರ್ ಆಗೋಗ್ಬಿಟ್ಟಿದೆ, ನನ್ನ ಸ್ವಭಾವ ಆಗೋಗ್ಬಿಟ್ಟಿದೆ, ನಾನು ಕೋಪ ಮಾಡಬಾರ್ದು ಅಂತ ಇರ್ತೇನೆ, ನಾನು ಕೋಪ ಮಾಡಬೇಕು ಅಂತ ಇರಲ್ಲ, ಆದರೆ ಏನು ಮಾಡೋದು, ಅದು ಸ್ವಾಭಾವಿಕ ಆಗೋಗ್ಬಿಟ್ಟಿದೆ ನನಗೆ ಅನ್ನುವ ಮಾತು ನಾವು ಸಹಜ ಸಾಮಾನ್ಯವಾಗಿ ಕೇಳ್ತಾ ಇರ್ತೇವೆ. ಆದರೆ ವಾಸ್ತವದಲ್ಲಿ ನೋಡಕ್ಕೆ ಹೋದರೆ ಈ ಕೋಪವನ್ನು ನಾವು ಆಳದಲ್ಲಿ ನೋಡಿದಾಗ, ಹೇಗೆ ನೀವು ನೀರನ್ನು ಬಿಸಿ ಮಾಡಿದರೆ ಅದು ಬಿಸಿ ಮಾಡಿ ನಂತರ ಸೈಡಲ್ಲಿ ಎತ್ತಿಟ್ರೆ ಏನಾಗುತ್ತೆ, ಕೂಲ್ ಆಗಿಬಿಡುತ್ತೆ. ಬಟ್ ಅದು ಮತ್ತೆ ಎತ್ತಿಟ್ಟಿದಾಗ ಅದೇ ರೀತಿ ಬಿಸಿ ಇರುತ್ತಾ? ಇಲ್ಲ. ಅದನ್ನು ನೀವು ಫ್ರೀಸಿಂಗ್ ಪಾಯಿಂಟಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಿಬಿಟ್ಟು ಮತ್ತೆ ಎತ್ತಿ ಸೈಡಲ್ಲಿ ಇಟ್ಬಿಟ್ರೆ ಅದು ಮತ್ತೆ ತನ್ನ ಒರಿಜಿನಲ್ ಏನು ಕೂಲ್ನೆಸ್ ಇದೆ ಆ ಒರಿಜಿನಲ್ ಕೂಲ್ನೆಸ್ಸನ್ನೇ ಮತ್ತೆ ಪಡ್ಕೊಳ್ಳುತ್ತೆ. ಅದು ಆಲ್ವೇಸ್ ಫ್ರೀಸಿಂಗ್ ಪಾಯಿಂಟಲ್ಲೂ ಇರಲ್ಲ ಮತ್ತು ಆಲ್ವೇಸ್ ಹೀಟ್ ಟೆಂಪ್ರೇಚರಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀರಿನ ಒಂದು ಸಹಜ ಸ್ವಾಭಾವಿಕ ಗುಣ ಅಥವಾ ಅದು ಸ್ವಾಭಾವಿಕವಾಗಿ ಶೀತಲತೆ ಅಥವಾ ಕೂಲ್ನೆಸ್ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನಾವು ಒಂದು ವೇಳೆ ಕೋಪವನ್ನು ಸ್ವಾಭಾವಿಕ ಅಂತ ಹೇಳಿದರೆ, ಕೋಪ ಮಾಡಿದ ನಂತರ ನಮಗೆ ಸ್ವಲ್ಪ ಸಮಯದ ನಂತರನೂ ಅದೇ ನಮಗೆ ಇಷ್ಟ ಆಗಬೇಕಿತ್ತು, ಇಲ್ಲಾಂದರೆ ಅದೇ ಸ್ಥಿತಿ ನಮ್ಮದು ಕಂಟಿನ್ಯೂ ಆಗಬೇಕಿತ್ತು. ಬಟ್ ಕೋಪ ಮಾಡಿದ ನಂತರ ನಮ್ಮ ಮನೋಸ್ಥಿತಿ ನೋಡಿದಾಗ ಇದರ್ ಗಿಲ್ಟ್ ಆರ್ ನಮಗೆ ಏನಾಗ್ತಾ ಇರುತ್ತೆ, ನಮಗೆ ನಮ್ಮ ಮೇಲೇ ಇಷ್ಟ ಆಗ್ತಾ ಇರಲ್ಲ. ಈ ರೀತಿ ನಾವು ಕೋಪ ಮಾಡಿದಾಗ, ನಾನು ಕೋಪ ಮಾಡಿಕೊಂಡೆ ಅಥವಾ ಬೇರೆಯವ್ರು ನನ್ನ ಮೇಲೆ ಕೋಪ ಮಾಡಿಕೊಂಡಾಗ ನೆಕ್ಸ್ಟ್ ಲೆವೆಲ್, ಇಮಿಡಿಯೇಟ್ ಲೆವೆಲಲ್ಲಿ ನಮಗೆ ಆ ಫೀಲಿಂಗ್, ಒಳ್ಳೆಯ ಫೀಲಿಂಗ್ ಬರಲ್ಲ. ಅದು ನಮಗೆ ಒಳ್ಳೆಯ ಫೀಲಿಂಗ್ ಕೊಡ್ತಾ ಇಲ್ಲ ಅಂತ ಹೇಳುವಾಗ ಅದನ್ನು ಸ್ವಾಭಾವಿಕ ಅಂತ ಹೇಳ್ಬೋದಾ? ಇವಾಗ ಯಾವಾಗಲೂ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಕೋಪ ಮಾಡಿ ಫುಲ್ ಎಲ್ಲ ಫಿನಿಶ್ ಆದ ನಂತರ ಕಂಪ್ಲೀಟ್ ಎನರ್ಜಿ ಲೆವೆಲ್ ಲೋ ಆದಮೇಲೆ ಅವರಿಂದ ಮಾತಾಡೋಕ್ಕೂ ಆಗಲ್ಲ, ಸಂಪೂರ್ಣವಾಗಿ ಮಾತಾಡುವ ಸ್ಥಿತಿಯನ್ನು ಅವರು ಕಳ್ಕೊಂಡ್ಬಿಡ್ತಾರೆ. ಸಪೋಸ್ ಕೋಪ ನಮ್ಮದು ಸ್ವಾಭಾವಿಕ ಆಗಿದ್ದರೆ, ನಮ್ಮದು ಒರಿಜಿನಲ್ ಆಗಿದೆ, ನಮ್ಮದು ನ್ಯಾಚುರಲ್ ಆಗಿದ್ದರೆ, ಆ ಕೋಪ ಮಾಡಿದ ನಂತರ ನಮ್ಮ ಸ್ಥಿತಿ ಇನ್ನು ಹೈಯರ್ ಲೆವೆಲಲ್ಲಿ ಬರಬೇಕಾಗಿತ್ತು. ಆದರೆ ಕೋಪ ಮಾಡಿದ ನಂತರ ನಮ್ಮ ಸ್ಥಿತಿ ಏನಾಗುತ್ತೆ, ಸಂಪೂರ್ಣ ಲೋ ಲೆವೆಲಲ್ಲಿ ಬಂದ್ಬಿಡುತ್ತೆ. ಸೊ ನಮ್ಮ ಕೋಪ ಸಂಪೂರ್ಣ ಲೋ ಲೆವೆಲಲ್ಲಿ ಬರ್ತಾ ಇದೆ ಅಂದರೆ ಅರ್ಥ ಅದು ಸ್ವಾಭಾವಿಕ ಅಲ್ಲ. ಬಟ್ ನಾವೇನು ನೋಡ್ತೀವಿ, ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ವ್ಯಕ್ತಿ ಬಹಳ ಕೋಪ ಮಾಡ್ತಾಯಿದ್ರು, ಮನೇಲಿ ಇಡೀ ದಿನ ಕೋಪ ಮಾಡೋದು, ಕುಡಿಯೋದು, ಹೊಡೆಯೋದು, ಬಡಿಯೋದು ಎಲ್ಲ ಮಾಡ್ತಾಯಿದ್ರು, ಮಕ್ಕಳಿಗೆ ಹೊಡೆಯೋದು, ಪತ್ನಿಗೆ ಹೊಡೆಯೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಅವರು ಒಂದು ಒಳ್ಳೆಯ ಮಾರ್ಗವನ್ನು ಕಲಿತು ಕೋಪ ಮಾಡೋದನ್ನು ಬಿಟ್ಬಿಟ್ರು. ಕೋಪವನ್ನು ಮಾಡೋದನ್ನು ಬಿಟ್ಬಿಟ್ಟು ಏಕ್ದಮ್ ಸಂಪೂರ್ಣ ಶೀತಲ ಕೂಲ್ ಆಗಿಬಿಟ್ರು, ಶಾಂತರಾಗ್ಬಿಟ್ರು. ಆವಾಗ ಅವರ ಪತ್ನಿ ಬಂದುಬಿಟ್ಟು, ಏನು ನೀವು ನಮ್ಮ ಪತಿಯನ್ನು ಅಬ್ನಾರ್ಮಲ್ ಮಾಡಿಬಿಟ್ಟಿದ್ದೀರಲ್ಲ, ಅವರ ನೇಚರನ್ನು ಸಂಪೂರ್ಣವಾಗಿ ಅನ್ಯಾಚುರಲ್ ಅನ್ನಾಗಿ ಮಾಡಿಬಿಟ್ಟಿದ್ದೀರಲ್ಲ. ಅಂದರೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡಿಬಿಟ್ಟಿದೆ,
ಕೋಪ ಸ್ವಾಭಾವಿಕ ಅನ್ನೋದು. ಈ ತಪ್ಪು ಕಲ್ಪನೆ ನಮ್ಮಲ್ಲಿ ಉಂಟಾಗೋದ್ರಿಂದ ಏನಾಗ್ತಾ ಇದೆ, ನಾವು ಅದನ್ನು ಸರಿ ಅಂತ ಸಿದ್ಧ ಮಾಡ್ತಾ ಇದ್ದೀವಿ. ನಮಗೆ ನಾನು ಕೋಪ ಮಾಡೋದು ತಪ್ಪು ಅಂತ ನಮಗೆ ತಿಳಿತಾ ಇಲ್ಲ, ಯಾಕಂದರೆ ನಾವು ಅದನ್ನು ಸ್ವಾಭಾವಿಕ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ನಾವು ಅನಲೈಸ್ ಮಾಡಬೇಕಾಗಿದೆ, ನಿಜವಾಗ್ಲೂ ಕೋಪ ಸ್ವಾಭಾವಿಕನಾ? ಬೇರೆಯವ್ರು ನನಗೆ ಕೋಪ ಮಾಡಿದಾಗ ನನಗೆ ಇಷ್ಟ ಆಗುತ್ತೆ ಅಂದರೆ ನನಗೆ ಅದು ಸ್ವಾಭಾವಿಕ ಆಗ್ಬೋದು. ಅದೇ ಬೇರೆಯವ್ರು ನನಗೆ ಬಹಳ ಪ್ರೀತಿಯಿಂದ, ಏನಪ್ಪ ನಿನ್ಗೆ ಆರೋಗ್ಯ ಚೆನ್ನಾಗಿರ್ಲಿಲ್ವಲ್ಲ, ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದೀಯಾ, ನೀನು ಹೇಗಿದೆಯಾ, ಎಲ್ಲ ನಿನಗೆ ಸಹಯೋಗ ಚೆನ್ನಾಗಿ ಸಿಗ್ತಾ ಇದೆಯಾ, ಈ ರೀತಿ ನಮಗೆ ಕೇಳಿದಾಗ ಇಂಟರ್ನಲ್ಲಿ ಖುಷಿ ಆಗುತ್ತೆ. ಅದೇ ಯಾರಾದರೂ ಬಂದು ನಮಗೆ ಕೋಪ ಮಾಡಿದಾಗ ನಮ್ಮ ಮೇಲೆ ನಮಗೆ ಖುಷಿ ಆಗಲ್ಲ. ಅಂದರೆ ಅರ್ಥ ಕೋಪ ಸ್ವಾಭಾವಿಕ ಅಲ್ಲ. ಅದು ಸ್ವಾಭಾವಿಕ ಅಲ್ಲದೇ ಇರುವ ಕಾರಣದಿಂದ ಕೋಪ ಮಾಡಿದ ನಂತರ ಕೋಪ ಮಾಡೋರಿಗೂ ಮನಸ್ಸಿನಲ್ಲಿ ಚೆನ್ನಾಗನ್ಸಲ್ಲ. ಮತ್ತು ಯಾರ ಮೇಲೆ ನಾವು ಕೋಪ ಮಾಡ್ತೀವೋ ಅವ್ರಿಗೂ ಅವರ ಮಾನಸಿಕ ಸ್ಥಿತಿನೂ ಸಹ ಏರಿಳಿತದಲ್ಲಿ ಬಂದ್ಬಿಡುತ್ತೆ. ಅವರ ಮಾನಸಿಕ ಸ್ಥಿತಿನೂ ಸಹ ಬಹಳ ಕಲ್ಲೋಲದಲ್ಲಿ ಬಂದ್ಬಿಡುತ್ತೆ. ಹೇಗೆ ನಾವು ನೀರಿನಲ್ಲಿ ಕಲ್ಲು ಹಾಕ್ತೀವಿ, ಆ ಕಲ್ಲು ಹಾಕಿದ ನಂತರ ಅಲೆಗಳು ಬರುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಆ ಅಲೆಗಳು ನಿಂತು ಹೋಗ್ಬಿಡುತ್ತೆ. ನಾವು ಕಲ್ಲು ಹಾಕಿದ ನಂತರ ಅಲೆಗಳು ಬಂತು ಅಂತ ಆ ಅಲೆಗಳು ಹಾಗೇ ಕಂಟಿನ್ಯೂ ಆಗಿ ಬರ್ತಾ ಇರಲ್ಲ. ಅದು ಒಂದಿಲ್ಲ ಒಂದು ಸಮಯದಲ್ಲಿ ಸ್ಟಾಪ್ ಆಗಲೇಬೇಕು. ಯಾಕಂದರೆ ಕಾಮ್ನೆಸ್ ಏನಾಗಿದೆ, ನೀರಿನ ಒಂದು ಸಹಜ ಸ್ವಾಭಾವಿಕ ಗುಣ ಆಗಿದೆ. ಸೊ ಯಾವಾಗ ನೇಚರ್ನಲ್ಲೇ ಈ ಗುಣ ಇದೆ, ಹಾಗಾದರೆ ನಾವು ನಮ್ಮಲ್ಲಿ ಕೋಪ ಬಂದಾಗ ನಾವು ಸ್ವಾಭಾವಿಕ ಅಂತ ನಮ್ಮನ್ನು ನಾವು ಸರಿ ಅಂತ ಸಿದ್ಧ ಮಾಡೋದು ಇದು ಸರಿನಾ? ಇಲ್ಲ, ಖಂಡಿತ ಇಲ್ಲ. ಅಂದರೆ ಹಂಗಂದ್ರೆ ಅಕ್ಕ, ಈಗ ಕಾಮ್ನೆಸ್ ಈಸ್ ಅವರ್ ನೇಚರ್ ಅಂತ ಹೇಳ್ತಿದೆ, ನಾಟ್ ಆ್ಯಂಗರ್. ಹೇಗೆ ಕಲ್ಲು ಹಾಕಿದಾಗ ನೀರು ಅಲ್ಲಿ ಫಾರ್ಮ್ ಆಗುತ್ತೆ, ಆ ಥರ ಕ್ರೋಧ ಆದಾಗ ಹೆಚ್ಚು ಕಡಿಮೆ ಆಗುತ್ತೆ, ಮತ್ತು ನಾವು ನಮ್ಮ ಒರಿಜಿನಲ್ ಸ್ಟೇಜ್ ವಾಪಸ್ ಬರ್ತೀವಿ. ಅದಕ್ಕೋಸ್ಕರ ಕೆಲವೊಮ್ಮೆ ನಾವೇನು ನೋಡ್ತೀವಿ, ಕೋಪ ಮಾಡಿದ ನಂತರ ಮತ್ತೆ ಹೋಗಿ ಅಯ್ಯೋ ನನ್ನ ತಪ್ಪಾಯಿತು, ನಾನು ಕೋಪ ಮಾಡಬಾರ್ದಿತ್ತು, ನಾನು ಬಹಳ ತಪ್ಪು ಮಾಡಿಬಿಟ್ಟೆ ಅಂತ ಕೆಲವೊಂದು ಸಂದರ್ಭದಲ್ಲಿ ನಾವು ಕ್ಷಮೆ ಕೇಳ್ಕೊಳ್ಳುವಂತಹ ಸಿಚುವೇಶನ್ಗಳನ್ನು ನೋಡ್ತೀವಿ. ಯಾವಾಗ ಇವೆಲ್ಲ ಪ್ರಾಕ್ಟಿಕಲ್ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ವೈಯಕ್ತಿಕ ಜೀವನದಲ್ಲಿನೂ ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿ ಕೋಪ ಮಾಡಿಬಿಟ್ಟು ಆಮೇಲೆ ನಾನು ಕೋಪ ಮಾಡಿದ್ದು ಸರಿ ಅಲ್ಲ ಅಂತ ಹೋಗಿ ಕ್ಷಮೆ ಕೇಳ್ಕೊಂಡಿರುವಂಥ ಸಂದರ್ಭಗಳು ಪ್ರತಿಯೊಬ್ಬ ಜೀವನದಲ್ಲಿ ಬಂದೇ ಬಂದಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಇದು ಬಂದಿದೆ ಅಂದಮೇಲೆ ಅದನ್ನು ಸ್ವಾಭಾವಿಕ ಅಂತ ಹೇಳೋದು ಇದು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅದು ಕೋಪ ಅನ್ನೋದು ಸ್ವಾಭಾವಿಕ ಅಲ್ಲ. ಹೇಗೆ ನೀರಲ್ಲಿ ಕಲ್ಲು ಹಾಕಿದಾಗ ಏನು ರಿಪಲ್ಸ್ ಫಾರ್ಮ್ ಆಗುತ್ತೆ, ಆ ಥರ ನಾವು ಯಾವಾಗ ಕ್ರೋಧ ಮಾಡ್ತೀವೋ ಆವಾಗ ನಮ್ಮ ಸ್ಟೇಜ್ ಏನಾಗುತ್ತೆ, ರಿಪಲ್ಸ್ ಥರ ಮೇಲ್ ಕೆಳಗಡೆ ಆಗುತ್ತೆ, ಮತ್ತು ನಾವು ನಮ್ಮ ಒರಿಜಿನಲ್ ಸ್ಟೇಜ್ ವಾಪಸ್ ಬರ್ತೀವಿ ಅಂತ ನೀವು ಹೇಳಿದ್ರಿ. ಹೌದು ಅಕ್ಕ ಅವರೇ, ಮಾತನಾಡದೇ ಕೋಪ ಮಾಡ್ಬೋದಾ? ಸಾಧ್ಯನಾ ಅದು? ಮಾತನಾಡದೆ ಕೋಪ ಮಾಡೋದು ಖಂಡಿತವಾಗ್ಲೂ ಸಾಧ್ಯವಾಗಿದೆ. ಇವತ್ತು ನಾವು ನೋಡ್ತೀವಿ, ಕೆಲವೊಮ್ಮೆ ನಾವು ಯಾರಿಗಾದರೂ ಏನಾದರೂ ಅಂದ್ಬಿಡ್ತೀವಿ, ಆವಾಗ ಅವ್ರು ನಮಗಿಂತ ಸ್ವಲ್ಪ ವೀಕ್ ಆಗಿರುವಾಗ ನಮ್ಮ ಮುಂದೆ ಏನೂ ಹೇಳಲ್ಲ, ಆದರೆ ಹಂಗೆ ಹಲ್ಲು ಕಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಲ್ಲು ಕಚ್ಕೊಳ್ತಾ ಇದ್ದಾರೆ ಅಂದರೆ ಅರ್ಥ ಅವರಲ್ಲಿ ಕೋಪ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಯಾರೋ ಗೆಸ್ಟ್ ಬಂದಿರ್ತಾರೆ, ಆವಾಗ ಮಕ್ಕಳು ಭಾಳ ಗಲಾಟೆ ಮಾಡ್ತಿರ್ತಾರೆ. ಇವಾಗ ಗೆಸ್ಟ್ಗಳ ಮುಂದೆ ಕೋಪ ಮಾಡೋಕ್ಕಂತೂ ಆಗಲ್ಲ. ಆ ಸಂದರ್ಭದಲ್ಲಿ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಮಕ್ಕಳಿಗೆ ಜೋರು ಮಾಡ್ತಾರೆ. ಆ ಕಣ್ಣುಗಳನ್ನು ನೋಡಿದಾಗಲೇ ಮಕ್ಕಳಿಗೆ ಭಯ ಆಗಿಬಿಡುತ್ತೆ. ಈ ರೀತಿ ಕಣ್ಣುಗಳ ಮೂಲಕ ಕೋಪ ಮಾಡ್ಕೊಳ್ತಾರೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಜೋರಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ನಮ್ಮಲ್ಲಿ ಅಷ್ಟೊಂದು ಪವರ್ ಇಲ್ಲ ಅಂದಾಗ ಕೈಯನ್ನು ಈ ರೀತಿ ರಬ್ ಮಾಡೋದು ಅಥವಾ ಈ ರೀತಿ ಮಾಡೋದು ಅನೇಕ ವಿಧಗಳಿಂದ, ಇಲ್ಲಾಂದರೆ ಕೈಯ ನಕಲ್ಸನ್ನು ಈ ರೀತಿ ಬಾರಿಗಳು ನಕಲ್ಸ್ ಕಟ್ ಮಾಡೋದು, ಆ ರೀತಿ ಎಲ್ಲ ಮಾಡ್ತಾ ಇರೋದು ಇದೆಲ್ಲ ಕೋಪದ ಸಂಕೇತನೇ. ಇನ್ನು ನಿಂತ್ಕೊಳ್ಳುವ ಸ್ಟೈಲಲ್ಲೂ ಕೋಪ ಮಾಡ್ಬೋದು. ಯಾರಾದರೂ ಒಬ್ಬರು ಚಿಕ್ಕ ಮಕ್ಕಳಿಗೆ ಜೋರು ಮಾಡಬೇಕಂದ್ರೆ ಸೊಂಟದ ಮೇಲೆ ಕೈ ಹಾಕ್ಕೊಂಡು ಈ ರೀತಿ ಸೊಂಟದ ಮೇಲೆ ಈ ರೀತಿ ಕೈ ಹಾಕ್ಕೊಂಡು ನಿಂತ್ಕೊಂಡಾಗ ಆ ರೀತಿಯಿಂದನೂ ನಾವು ಕೋಪವನ್ನು ಮಾಡ್ಬೋದಾಗಿದೆ. ಅನೇಕ ವಿಧದಿಂದ ನಾವು ಬಾಯಿಂದ ಮಾತನಾಡ್ದೇನೂ ಕೋಪ ಮಾಡ್ಬೋದಾಗಿದೆ.
ಜೊತೆಯಲ್ಲಿ ಎರಡನೇದಾಗಿ ಇವೆಲ್ಲ ನಾವು ಸ್ಥೂಲ ರೂಪದಲ್ಲಿ ಕಾಣುವಂತಹ ಮಾತನಾಡದೆ ಮಾಡಿರುವಂತಹ ಕೋಪಗಳು. ಉದಾಹರಣೆಗಾಗಿ ಕಣ್ಣಿನಿಂದ ಮಾಡೋದು, ಅಥವಾ ಹಲ್ಲು ಕಚ್ಕೊಳ್ಳೋದು, ಅಥವಾ ಕೈಯ ಒಂದು ಕಾಲು ಅಥವಾ ಕೈಯ ಪೊಸಿಷನ್ನಿಂದ ಅಥವಾ ಕಾಲಿಂದ ಒದಿತಾ ಇರೋ ಥರ ಆ್ಯಕ್ಷನ್ ಮಾಡೋದು, ಅಥವಾ ಕೈಯಿಂದ ಈ ರೀತಿ ಹೊಡಿತಾ ಇರೋ ಆ್ಯಕ್ಷನ್ ಮಾಡೋದು, ಇವೆಲ್ಲ ನಾವು ಸ್ಥೂಲ ರೂಪದಲ್ಲಿ ತೋರಿಸ್ಕೊಂಡು ಏನು ಮಾಡ್ತಾ ಇದ್ದೀವಿ, ಕೋಪವನ್ನು ಮಾಡ್ತಾ ಇದ್ದೀವಿ. ಇದು ಯಾವುದನ್ನು ಮಾಡುವಾಗ ನಾವು ಮಾತಿನಲ್ಲಿ ಬರ್ತಾ ಇಲ್ಲ, ಬಾಯಿಂದ ಒಂದು ಶಬ್ದವನ್ನು ಮಾತಾಡ್ದಿರ ನಾವು ಕೋಪ ಮಾಡ್ತಾ ಇದ್ದೀವಿ. ಇದು ನಮಗೆ ಯಾರಿಗೂ ಕಾಣಿಸಕ್ಕೆ ಬರುತ್ತೆ, ಬೇರೆಯವರು ನೋಡ್ಬೋದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆಯವ್ರು ಏನೋ ಮಾಡಿರ್ತಾರೆ, ಆ ಮಾತನ್ನು ನೋಡಿ ನನಗೇನಾಗುತ್ತೆ, ಬಹಳ ಕೋಪ ಬಂದ್ಬಿಡುತ್ತೆ. ಆ ಕೋಪ ಬಂದಾಗ ನಾನೇನು ಮಾಡ್ತೀನಿ, ಆ ಮಾತನ್ನು ಹೋಗಿ ಬೇರೆಯವರಿಗೆ ಹೋಗಿ ಹೇಳಿಬಿಡ್ತೀನಿ, ಅವ್ರು ಈ ರೀತಿ ಮಾಡಿದರು ಅಂತ. ಅದು ಹೇಳುವಾಗ ನಾನೇನು ಮಾಡ್ತೀನಿ, ಸ್ವಲ್ಪ ನಂದು ಎಡಿಷನ್ ಮಾಡಿ ಹೇಳ್ತೀನಿ. ಅದು ನಂದು ಎಡಿಷನ್ ಮಾಡಿ ಹೇಳೋದು ಏನಾಯಿತು, ಕೋಪದ ಫಾರ್ಮೇ ಆಯಿತು. ಎರಡನೇದಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಅವ್ರು ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ, ಅವ್ರ ಬಗ್ಗೆ ನನಗೆ ಕೋಪ ಬರ್ತಾ ಇದೆ ಅಂದರೆ ನಾನೇನು ಮಾಡ್ತೀನಿ, ಅವ್ರು ಎದುರುಗಡೆಯಿಂದ ಬರ್ತಾ ಇದ್ದಾರೆ ಅಂದರೆ ಹಾಗೇ ಸುತ್ತಕೊಂಡು ಬೇರೆ ರೂಟಿಂದ ಹೋಗ್ಬಿಡ್ತೇನೆ. ಜೊತೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ನನಗೆ ಆಗಲ್ಲ ಅಂತ ಇರುವಾಗ ಆ ವ್ಯಕ್ತಿಯಲ್ಲಿ ಬರ್ತಾರೋ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸಮಯದಲ್ಲಿ, ಆ ಒಂದು ಸ್ಥಾನದಲ್ಲಿ ಹೋಗೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಆ ವ್ಯಕ್ತಿಯನ್ನು ಅವಾಯ್ಡ್ ಮಾಡ್ತೇನೆ. ಇನ್ನು ಜೊತೆಯಲ್ಲಿ ನನಗೆ ಬೇರೆಯವ್ರು ಮಾಡಿರೋ ಯಾವುದೇ ಮಾತಿನಿಂದ ನನಗೆ ಕೋಪ ಬಂತು ಅಂದಾಗ ನಾನು ಡೈರೆಕ್ಟಾಗಿ ಅವರಿಗೆ ಕೋಪ ಮಾಡುವಂಥ ಕ್ಷಮತೆ ನನ್ನಲ್ಲಿಲ್ಲ ಅಂದಾಗ ಬೇರೆಯವರು ಯಾರೇನೋ ಹೈಯರ್ ಅಥಾರಿಟಿ ಇದ್ದಾರೋ ಅವರನ್ನು ಹೇಳಿಸಿ ಏನು ಮಾಡ್ತೇನೆ, ಅವರಿಗೆ ಬಯಸೋದು, ಅವರಿಗೆ ಸ್ವಲ್ಪ ಇನ್ಸಲ್ಟ್ ಮಾಡಿಸೋದು, ಆ ರೀತಿ ಮಾಡಿಸಿಬಿಡ್ತೀನಿ. ಅಥವಾ ಯಾವುದಾದ್ರೂ ಒಂದು ಮಾತಿನಲ್ಲಿ ನನಗೆ ಕೋಪ ಬಂದಾಗ ನಾನು ಅವ್ರ ಹತ್ರ ಡೈರೆಕ್ಟಾಗಿ ಏನು ಇಂಟರ್ಯಾಕ್ಟ್ ಮಾಡದೇ ಇದ್ರೂ ಏನು ಮಾಡ್ತೇನೆ, ಆ ಸಮಯದಲ್ಲಿ ಅವರಿಗೇನು ಹೇಳಲ್ಲ, ಓಕೆ ಆ ಸಮಯದಲ್ಲಿ ಸುಮ್ಮನೆ ಇರ್ತೀನಿ. ಆದರೆ ಒಂದು ಸಮಯ ಬಂದಾಗ ಬಾಡಿಗೆ ಸಮೇತವಾಗಿ ಸಂಪೂರ್ಣ ನಾನು ತಗೊಂಡ್ಬಿಡ್ತೇನೆ, ಸ್ವಲ್ಪನೂ ನಾನು ಬಿಡದಿರ ಬಾಡಿಗೆ ಸಮೇತವಾಗಿ ಕ್ಲಿಯರ್ ಮಾಡ್ಕೊಂಡು ಬಿಡ್ತೇನೆ. ಈ ರೀತಿಯಾಗಿ ನಾವು ಮಾತನಾಡ್ದೇನೂ ಕೋಪ ಮಾಡ್ಬೋದು. ಇನ್ನು ಜೊತೆಯಲ್ಲಿ ಬೇರೆಯವ್ರು ಕೋಪ ಮಾಡಿದಾಗ ನಾನು ಬಾಯಿಂದ ಏನು ಮಾತಾಡಲ್ಲ, ಆದರೆ ಚೆನ್ನಾಗಿ ಹೊಡೆದು ಕಳಿಸ್ಬಿಡ್ತೀನಿ. ಆವಾಗಲೂ ನಾನೇನು ಮಾಡ್ತಾಯಿದ್ದೀನಿ, ಬಾಯಿಂದ, ಮಾತಿನಿಂದ, ಶಬ್ದದಿಂದ ಕೋಪವನ್ನು ಮಾಡ್ತಾ ಇಲ್ಲ, ಆದರೆ ನನ್ನ ಆ್ಯಕ್ಷನ್ನಿಂದ, ನನ್ನ ಕರ್ಮದಿಂದ ನಾನು ಕೋಪವನ್ನು ಮಾಡ್ತಾಯಿದ್ದೀನಿ. ಈ ರೀತಿ ನಾನಾ ವಿಧಗಳಿಂದ ನಾವು ಕೋಪವನ್ನು ಮಾಡ್ತೇವೆ. ಮಾತಿನಲ್ಲಿ ಬರೆದಿರ, ಶಬ್ದದಲ್ಲಿ ಬರೆದಿರ, ಒಂದು ಶಬ್ದದಲ್ಲಿ ಬರ್ದಿರನೂ ನಾವು ಕೋಪದಲ್ಲಿ ಬಂದುಬಿಡ್ತೇವೆ. ಆದರೆ ಈ ರೀತಿಯೆಲ್ಲ ಮಾಡೋದ್ರಿಂದ ನಾವು ತಿಳ್ಕೊಳ್ತೇವೆ, ಹೇಗೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಏನಂತ ತಿಳ್ಕೊಳ್ಳುತ್ತೆ, ಪ್ರಪಂಚನೇ ನೋಡ್ತಾ ಇಲ್ಲ ನಮ್ಮನ್ನು ಅಂತ. ಅದೇ ರೀತಿ ನಾವೇನು ಮಾಡ್ತೇವೆ, ಕೆಲವೊಂದು ಸಂದರ್ಭಗಳಲ್ಲಿ ಯಾವುದಾದ್ರೂ ಮಾತು ನಮಗೆ ಇಷ್ಟ ಆಗಿಲ್ಲ, ಅದರಲ್ಲಿ ಕೋಪ ಬಂತು ಅಂದರೆ ನಾವು ಹೋಗಿ ಅದನ್ನು ಚಾಡಿಯ ರೂಪದಲ್ಲಿ ಬೇರೆಯವರಿಗೆ ಹೇಳಿಬಿಡ್ತೇವೆ. ಅದನ್ನು ನಾವು ಒಂದು ಸರಿ ಅವರನ್ನು ಪರಿವರ್ತನೆ ಮಾಡಬೇಕು ಎನ್ನುವ ರೂಪದಲ್ಲಿ ನಾವು ಹೇಳಿದ್ವಿ, ಅದು ಬೇರೆ ಮಾತಾಯಿತು. ಆದರೆ ಅವ್ರು ನನಗೆ ಈಗ ಮಾಡಿದಾರಲ್ಲ, ಅವ್ರಿಗೂ ತಕ್ಕ ಶಿಕ್ಷೆ ಸಿಗಲಿ, ಇರು ನಾನು ಹೋಗಿ ಹೇಳ್ತೀನಿ ಅಂತ ಈ ರೀತಿಯಾಗಿ ಹೋಗಿ ಆ ಒಂದು ಗ್ರಜ್ ಅಥವಾ ಆ ಒಂದು ದ್ವೇಷದ ಭಾವನೆಯಿಂದ, ಆ ದ್ವೇಷದ ಭಾವನೆಯಿಂದ ನಾವು ಹೋಗಿ ಹೇಳಿದಾಗ ಏನಾಗುತ್ತೆ, ಅಲ್ಲಿ ನನ್ನ ಭಾವನೆ ಫಾಸ್ಟಾಗಿ ರೀಚ್ ಆಗುತ್ತೆ. ನನ್ನ ಶಬ್ದಕ್ಕಿಂತನೂ ಜಾಸ್ತಿ ಫಾಸ್ಟಾಗಿ, ಜಾಸ್ತಿ ವೇಗದಿಂದ ನನ್ನ ಸಂಕಲ್ಪಗಳು ಅಥವಾ ಆಡು ಭಾಷೆಯಲ್ಲಿ ನಾವು ನಮ್ಮ ವಿಚಾರಗಳ ವೇಗ ಅಥವಾ ನಮ್ಮ ಭಾವನೆ ಏನಿದೆ ಜಾಸ್ತಿ ಬೇಗ ತಲುಪಿಬಿಡುತ್ತೆ. ಅದಕ್ಕೋಸ್ಕರ ನಾವು ಹೋಗಿ ನಮ್ಮ ಒಂದು ಮನಸ್ಸಿನ ಒಂದು ದ್ವೇಷದ ಕಾರಣದಿಂದ ಹೋಗಿ ಹೇಳಿಬಿಟ್ರೆ ನಾವೇನು ತಿಳ್ಕೊಳ್ತೀವಿ, ಸರಿ ನಾನೇನೋ ಹೇಳಿಬಿಟ್ಟೆ, ಅವ್ರಿಗೆ ಚೆನ್ನಾಗಿ ಶಿಕ್ಷೆ ಸಿಕ್ಬಿಡುತ್ತೆ, ಅವರಿಗೇನು ನಾನು ಮಾಡಿರೋದು ಗೊತ್ತಾಗಲ್ಲ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಇದು ಶುದ್ಧವಾದಂತಹ ತಪ್ಪಾಗಿದೆ. ಒಂದಿಲ್ಲ ಒಂದಿನ ನಾವು ಮಾಡಿರೋದು ಆಚೆ ಬರಲೇಬೇಕು. ಯಾಕಂದರೆ ಸತ್ಯವನ್ನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ, ಸುಳ್ಳನ್ನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಿಸಿಲು ಬರುತ್ತೆ, ಸೂರ್ಯನ ಕಿರಣಗಳು ಭಾಳ ಚೆನ್ನಾಗಿ ಬರ್ತಾ ಇದೆ, ಆದರೆ ಅದೇ ಮೋಡ ಬಂದಾಗ
ಸ್ವಲ್ಪ ಸಮಯಕ್ಕೋಸ್ಕರ ಸೂರ್ಯನ ಕಿರಣಗಳು ನಮ್ಮ ಹತ್ರ ತಲುಪ್ತಾ ಇಲ್ಲ. ಹಾಗಂತ ಸೂರ್ಯನ ಕಿರಣಗಳು ಬರ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಸೂರ್ಯನ ಕಿರಣಗಳು ಬರ್ತಾ ಇದೆ, ಆದರೆ ಸ್ವಲ್ಪ ಸಮಯಕ್ಕೋಸ್ಕರ ಮೋಡ ಮುಸುಕಿರೋದರಿಂದ ನಮಗೆ ಸೂರ್ಯನ ಕಿರಣಗಳು ಕಾಣಿಸ್ತಾ ಇಲ್ಲ. ಆದರೆ ಮೋಡಗಳು ಶಾಶ್ವತ ಅಲ್ಲ. ಸೂರ್ಯನ ಕಿರಣಗಳು ಶಾಶ್ವತ. ಸೂರ್ಯನ ಕಿರಣಗಳು ಸದಾ ಬರೋದೆ. ಮೋಡ ಎಷ್ಟು ಸಮಯ ಇರಬೇಕೋ ಅಷ್ಟು ಸಮಯ ಇದ್ಬಿಟ್ಟು ಏನು ಮಾಡುತ್ತೆ, ಆ ಮೋಡ ಹೊರಟೋಗ್ಬಿಡುತ್ತೆ. ಆದರೆ ನಾವು ದ್ವೇಷಕ್ಕೆ ವಶರಾಗಿ ಬೇರೆಯವರಿಗೆ ಒಂದು ಶಿಕ್ಷೆ ಕೊಡೋ ಥರ ನಾವು ಒಳಗಿಂದ ಒಳಗೇನೆ ಕೋಪ ಮಾಡಿಕೊಂಡು ಒಳಗಿಂದ ಒಳಗೇನೆ ಒಂದು ಕುತಂತ್ರದ ಕಾರ್ಯ ಅಂತ ಹೇಳ್ತಾರಲ್ವ ಆಡು ಭಾಷೆಯಲ್ಲಿ. ಸೊ ಆ ರೀತಿ ನಾವು ಕುತಂತ್ರದ ಕಾರ್ಯವನ್ನು ಮಾಡಿದರೆ ಒಂದಿಲ್ಲ ಒಂದಿನ ಅದು ಬೆಳಕಲ್ಲಿ ಬರಲೇಬೇಕು. ಅದು ಬೆಳಕಲ್ಲಿ ಬಂದಾಗ ನನ್ನದೇ ನಷ್ಟ. ಸೊ ಈ ರೀತಿಯಾಗಿ ನಾವು ಮಾತಿನಲ್ಲಿ ಬರ್ದಿರನು ಎಷ್ಟೋ ಸಂದರ್ಭಗಳಲ್ಲಿ ಕೋಪವನ್ನು ಮಾಡುವಂಥ ಚಾನ್ಸಸ್ ಇದೆ. ಇನ್ನು ಕೆಲವೊಂದು ಸಮಯದಲ್ಲಿ ನಾವು ಕ್ರಿಕೆಟ್ ಆಟದಲ್ಲೂ ನೋಡ್ತೇವೆ. ಈಗ ಸೋಲಿಕ್ಕೆ ಬರ್ತಾ ಇದ್ದಾರೆ ಅಂದಾಗ ಬಾಲನ್ನು ಎತ್ತಿ ನೆಲಕ್ಕೆ ತಟ್ಟೋದು, ಅಥವಾ ಬ್ಯಾಟಿಂದ ತಟ್ಟೋದು, ಅಥವಾ ತಮ್ಮ ಒಂದು ಎದುರಾಳಿ ಟೀಮ್ ಏನಿದೆ ಅವರಿಗೆ ಬ್ಯಾಟನ್ನು ತೋರಿಸೋದು, ಈ ರೀತಿ ಮಾಡಿ ಅನೇಕ ರೂಪದಿಂದ ಅವ್ರೇನು ಮಾಡ್ತಾರೆ, ಕೋಪವನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಕೋಪವನ್ನು ಪ್ರದರ್ಶನ ಮಾಡಿದಾಗ ಅವರನ್ನು ಇಡೀ ಪ್ರಪಂಚ ನೋಡ್ತಾ ಇದೆ. ಆ ಒಂದು ಬ್ಯಾಟ್ಸ್ಮನ್ ಆಗಲಿ, ಆ ಒಂದು ಬೌಲರ್ ಆಗಲಿ, ಅಥವಾ ನಾವೊಂದು ಪ್ಲೇಯರ್, ಯಾವುದೇ ಆಟ ಇರ್ಬೋದು, ಅದು ಫುಟ್ಬಾಲ್ ಇರ್ಬೋದು ಅಥವಾ ಯಾವುದೇ ಆಟದಲ್ಲಿ, ಆ ಒಂದು ಆಟದ ಮೈದಾನದಲ್ಲಿ ಅವರು ಆಟ ಆಡುವಾಗ ಅಲ್ಲಿ ಸ್ಪೋರ್ಟ್ಸ್ಮನ್ಶಿಪ್ ಇರಬೇಕಾಗಿದೆ. ಅಲ್ಲಿ ಸ್ಪೋರ್ಟ್ಸ್ಮನ್ಶಿಪ್ ಬಿಟ್ಟು ಅವರು ತಮ್ಮ ಒಂದು ಗ್ರಡ್ಜ್ ಇಟ್ಕೊಂಡ್ಬಿಟ್ರು, ಇವ್ರು ನನಗೆ ಔಟ್ ಮಾಡಿಬಿಟ್ರು ಅಂತ ಆ ಒಂದು ಗ್ರಡ್ಜ್ ಇಟ್ಕೊಂಡ್ಬಿಟ್ಟು ಅವ್ರು ಬ್ಯಾಟ್ ತೋರಿಸಿದ್ರು. ಹೋಗಲಿ, ಕೆಲವೊಮ್ಮೆ ಅವರಿಗೆ ಔಟ್ ಇಲ್ಲದೆ ಇರುವಾಗ ಔಟ್ ಅನೌನ್ಸ್ ಮಾಡಿರ್ತಾರೆ. ಈ ರೀತಿ ಔಟ್ ಇಲ್ಲದೆ ಇರುವಾಗ ಔಟ್ ಅನೌನ್ಸ್ ಮಾಡಿರುವಂಥ ಸಂದರ್ಭಗಳು ಇರುತ್ತೆ. ಆದರೆ ಆ ಸಮಯದಲ್ಲಿ ನಾನು ನನ್ನ ಬ್ಯಾಟನ್ನು ಕುಟ್ಟಿ ಅಥವಾ ಬ್ಯಾಟನ್ನು ಅವರಿಗೆ ತೋರಿಸ್ಬಿಟ್ಟು ನನ್ನ ಒಂದು ಕೋಪವನ್ನು ಪ್ರತ್ಯಕ್ಷ ಮಾಡಿದಾಗ ನಾನೇನು ಮಾಡ್ತಾ ಇದ್ದೀನಿ, ಇಡೀ ಒಂದು ಪ್ರಪಂಚಕ್ಕೆ ನನ್ನ ಯೋಗ್ಯತೆಯನ್ನು ನಾನು ತೋರಿಸ್ತಾ ಇದ್ದೀನಿ. ಆವಾಗ ಎಲ್ಲರೂ ಏನಂತ ಹೇಳ್ತಾರೆ, ಹಿ ಈಸ್ ಅ ವೆರಿ ಅಗ್ರೆಸಿವ್ ಪ್ಲೇಯರ್ ಅಂತ ಹೇಳ್ತಾರೆ. ಅದೇ ಕೆಲವು ಪ್ಲೇಯರ್ಸ್ ಬಗ್ಗೆ ಎಷ್ಟೇ ಏನೇ ಆದ್ರೂ ಈ ಒಂದು ಪ್ಲೇಯರ್ ಎಂದಿಗೂ ಫ್ರಸ್ಟ್ರೇಷನ್ನಲ್ಲಿ ಅಗ್ರೆಷನ್ನಲ್ಲಿ ಬರಲ್ಲ ಅಂತ ಎಷ್ಟೊಂದು ಒಳ್ಳೆಯ ಒಂದು ರಿಮಾರ್ಕ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಮಾತಿನಲ್ಲಿ ಬರೋದೇನೋ ಎಷ್ಟೊಂದು ಸಂದರ್ಭದಲ್ಲಿ ಕೋಪ ಮಾಡ್ಕೊಳ್ತೀವಿ. ಆದರೆ ಆ ಸಮಯದಲ್ಲಿ ನಮಗೆ ನಾನು ಕೋಪ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ದಿರ ನಾವು ಕೋಪ ಮಾಡ್ತಾ ಇರುವ ಕಾರಣದಿಂದ ನಾವೇನು ಮಾಡ್ತೀವಿ, ರಿಯಲೈಸ್ ಮಾಡ್ಕೊಳ್ತಾ ಇರಲ್ಲ. ಇದನ್ನೇ ನಾವು ರಿಯಲೈಸ್ ಮಾಡ್ಕೊಳ್ದೇ ಇರುವ ಕಾರಣದಿಂದ ಒಂದ್ರ ಮೇಲೊಂದು ಆಗ್ತಾ ಹಾಗೆಯೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ, ಪಾರ್ಲಿಮೆಂಟ್ನಲ್ಲಿನೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಅದರಲ್ಲಿ ಪಾರ್ಲಿಮೆಂಟ್ನಲ್ಲಿ ಅವರೆಲ್ಲ ಯಾರು, ನಮ್ಮ ದೇಶವನ್ನು ರಿಪ್ರೆಸೆಂಟ್ ಮಾಡುವಂಥವ್ರು, ನಮ್ಮ ದೇಶವನ್ನು ಆಳುವಂಥ ಲೀಡರ್ಸ್ ಅಂತ ಹೇಳ್ತೇವೆ. ಅವರು ಪಾರ್ಲಿಮೆಂಟ್ನಲ್ಲಿ ಸಭೆ ನಡೀತಾ ಇರುವಾಗ ಕೆಲವೊಮ್ಮೆ ಚೇರ್ಸ್ ಎತ್ತಿ ಒಬ್ಬರ ಮೇಲೆ ಒಬ್ಬರು ಬಿಸಾಕ್ಬಿಟ್ಟು ಈ ರೀತಿಯಾಗಿ ಕ್ರೋಧ ಆವೇಶದಲ್ಲಿ ಬಂದಿರುವಂಥ ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಭಲೆ ಮಾತಿನಿಂದ ಅವ್ರು ಮಾಡಿರಲಿಕ್ಕಿಲ್ಲ, ಆದರೆ ವಸ್ತುಗಳನ್ನು ಎತ್ತಿ ಬಿಸಾಕಿ ಮಾಡಿರುವಂಥ ಸಂದರ್ಭಗಳನ್ನು ನಾವು ನೋಡಿರ್ಬೋದು. ಆದರೆ ಅಲ್ಲಿ ಯಾರಿಗೆ ನಷ್ಟ ಆಗ್ತಾ ಇದೆ ಅದನ್ನು ನಾನು ನೋಡಬೇಕಾಗಿದೆ. ಇನ್ನು ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದ್ದೇನೆ, ಕೋಪ ಬಂತು ಅಂದ ತಕ್ಷಣ ಯಾರಾದರೂ ಅವ್ರು ಹೇಳಿರೋ ಕೆಲಸವನ್ನು ಮಾಡಿಲ್ಲ ಅಂದರೆ, ಕೋಪ ಬಂತು ಅಂದ ತಕ್ಷಣ ಕೈಯಲ್ಲಿ ಫಸ್ಟ್ ಅವ್ರಿಗೆ ಸಿಗೋದೇ ಮೊಬೈಲು. ಆ ಮೊಬೈಲನ್ನು ಎತ್ತಿ ಬಿಸಾಕ್ಬಿಡ್ತಾರೆ. ಈ ರೀತಿ ಮಾಡಿ 10 ಮೊಬೈಲ್ಗಳು ಅವ್ರದ್ದು ಕೋಪದ ಕಾರಣದಿಂದ ಮುರಿದೋಗ್ಬಿಟ್ಟಿದ್ದಾವೆ. ಈ ರೀತಿಯಾಗಿ ಅವರು ತಮ್ಮ ಮೊಬೈಲನ್ನು ಬೇರೆಯವ್ರು ಯಾರೋ ಕೆಲಸ ಮಾಡಿಲ್ಲ, ಅವರು ಸರಿಯಾಗಿ ಮಾಡಿಲ್ಲ ಎನ್ನುವ ಕಾರಣದಿಂದ ಕೋಪ ಮಾಡಿಕೊಂಡ್ರೆ ಮೊಬೈಲನ್ನು ಒಡೆದ್ರು. ಸರಿ, ಬಾಯಿಂದ ಜೋರಾಗೇನೋ ಮಾತಾಡಿಲ್ಲ, ಯಾಕಂದರೆ ಮಾತಾಡಿಬಿಟ್ರೆ ಆ ಎದುರಿನ ವ್ಯಕ್ತಿಗೆ ಬೇಜಾರಾಗುತ್ತೆ ಅಂತ ಅವ್ರ ಬಾಯಿಂದ ಏನೋ ಜೋರಾಗಿ ಮಾತಾಡಿಲ್ಲ. ಆದರೆ ಕೈಯಲ್ಲಿರೋ ಮೊಬೈಲನ್ನು ಕುಟ್ಟಿ ಬಿಸಾಕ್ಬಿಟ್ರೆ ನಷ್ಟ ಯಾರಿಗೆ? ಇಲ್ಲಿ ನಷ್ಟ ನನಗೇನೆ ಆಗುತ್ತೆ. ಅದಕ್ಕೋಸ್ಕರ ನಾನು ನೋಡಬೇಕಾಗಿದೆ, ನಾನು ಭಲೆ ಮಾತಿನಿಂದ ಕೋಪ ಮಾಡಿದರೆ ಬೇರೆಯವರಿಗೆ ನಾನು ಏನು ಮಾಡ್ತಾ ಇದ್ದೇನೆ, ಬೇರೆಯವರಿಗೆ ನಾನು ದುಃಖ ಕೊಡ್ತಾ ಇದ್ದೇನೆ. ಸೊ ಡೈರೆಕ್ಟಾಗಿ ನನಗೆ ಅದರಿಂದ ಇಂಪ್ಯಾಕ್ಟ್ ಸಿಗ್ತಾ ಇದೆ. ಆದರೆ ಮಾತಿನಿಂದ ಮಾಡ್ದಿರ ನಾನು ಬರೀ ಆ್ಯಕ್ಷನ್ನಿಂದ ಮಾಡಿದ್ರೂ ನನಗೆ ನಷ್ಟ ಆಗ್ತಾ ಇದೆ ಅನ್ನೋದನ್ನು ನಾನು ರಿಯಲೈಸ್ ಮಾಡಬೇಕಾಗಿದೆ.
ಈಗಾಗಲೇ ನಾವು ಒಬ್ಬ ವ್ಯಕ್ತಿ ಕೋಪ ಬಂದಾಗ 10 ಮೊಬೈಲ್ಗಳನ್ನು ಕೋಪದಲ್ಲಿ ಮುರಿದಿರೋದನ್ನು ನಾವು ನೋಡಿದ್ವಿ. ಅದೇ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದ್ದೇನೆ, ಬಾಲ್ಯತನದಲ್ಲಿ ಕೋಪ ಬಂತು ಅಂದ ತಕ್ಷಣ ದಿಂಬನ್ನು ಎತ್ತಿ ಎತ್ತಿ ಬಿಸಾಕ್ತಾ ಇದ್ರು. ಆದರೆ ಆ ದಿಂಬನ್ನು ಎತ್ತಿ ಎತ್ತಿ ಬಿಸಾಕಿ ಕೋಪವನ್ನು ಪ್ರದರ್ಶನ ಮಾಡಿದಾಗ ಸರಿ ನಷ್ಟ ಏನೋ ಸ್ಥೂಲ ರೂಪದಲ್ಲಿ ಆಗ್ತಾ ಇಲ್ಲ, ಆದರೆ ಸೂಕ್ಷ್ಮ ರೂಪದಲ್ಲಿ ನೋಡಿದಾಗ ಒಳಗಡೆ ಕೋಪದ ಒಂದು ಸ್ವಭಾವ ಏನಂತ ನಾವು ಹೇಳ್ತೀವಿ, ಕೋಪವನ್ನು ನಾವು ನಮ್ಮ ನೇಚರನ್ನಾಗಿ ಮಾಡ್ಕೊಳ್ಳೋದಕ್ಕೆ ನೀರನ್ನು ಹಾಕುವ ಥರ ಆಗ್ತಾ ಇದೆ. ಚಿಕ್ಕ 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 ಮಾತಿನಲ್ಲಿ ನಾನು ಇರಿಟೇಟ್ ಆಗಿ ದಿಂಬನ್ನು ಎತ್ತಿ ಬಿಸಾಕ್ತೀನಿ. ಸರಿ, ಮನೆಯಲ್ಲಿ ನಾನು ಏನಾದರೂ ಒಂದು ವಸ್ತುವನ್ನು ಎತ್ತಿ ಬಿಸಾಕ್ಬಿಟ್ರೆ ನನಗೆ ಬೈತಾರೆ, ಹೊಡಿತಾರೆ ಅಂತ ನಾನೇನು ಮಾಡ್ತೀನಿ, ದಿಂಬನ್ನು ಎತ್ತಿ ಬಿಸಾಕ್ಬಿಡ್ತೀನಿ. ಆದರೆ ಅಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಕೋಪವನ್ನು ನನ್ನಲ್ಲಿ ಬೇರು ಹೂರುವ ಹಾಗೆ ಮಾಡ್ತಾ ಇದ್ದೀನಿ. ಈ ರೀತಿ ಅದು ನನ್ನಲ್ಲಿ ಕೋಪ ಬೇರು ಹೂರಿದಾಗ ನನ್ನಲ್ಲಿ ಅದು ಒಂದಿಲ್ಲ ಒಂದಿನ ಫ್ರಸ್ಟ್ರೇಷನ್ ರೂಪದಲ್ಲಿ ಆಚೆ ಬಂದೇ ಬರುತ್ತೆ. ಇರಿಟೇಷನ್ ಆಗ್ತಾ 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 ಕೊನೆಯಲ್ಲಿ ಒಂದಿನ ನಾನೇನು ಮಾತಿನಲ್ಲಿ ಕೋಪ ಮಾಡ್ತಾ ಇಲ್ಲ ತಾನೆ, ನಾನು ಬರೀ ಏನು ಮಾಡ್ತಾ ಇದ್ದೀನಿ, ದಿಂಬನ್ನು ಬಿಸಾಕ್ಬಿಟ್ಟು ನನ್ನ ಕೋಪವನ್ನು ಆಚೆ ಹಾಕ್ತಾ ಇದ್ದೇನೆ. ಕೋಪವನ್ನು ಆಚೆ ಹಾಕದೇ ಇದ್ದರೆ ನನ್ನ ಮಾತಿನಲ್ಲಿ ಜೋರಾಗಿ ಮಾತನಾಡ್ಬಿಡ್ತೇನೆ. ಅದಕ್ಕೋಸ್ಕರ ನಾನು ದಿಂಬಿನ ಮೇಲೆ ಹಾಕ್ತಾ ಇದ್ದೇನೆ. ಅಥವಾ ದಿಂಬಿಗೆ ಏನು ಮಾಡ್ತಾರೆ, ಬಂದು ಪಂಚ್ ಹೊಡಿತಾ ಇರ್ತಾರೆ. ಅಥವಾ ಕೆಲವರು ಬಾಕ್ಸಿಂಗ್ ದಿಂಬು ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ಬಾಕ್ಸಿಂಗ್ ಸ್ಟೈಲಲ್ಲಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ನಾನು ನನ್ನ ಕೋಪವನ್ನು ರಿಲೀಸ್ ಮಾಡ್ತೀನಿ ಅಂತ ತಿಳ್ಕೊಳ್ತಾರೆ. ಆದರೆ ವಾಸ್ತವದಲ್ಲಿ ನೋಡೋಕ್ಕೆ ಹೋದರೆ ಅಲ್ಲಿ ಕೋಪ ರಿಲೀಸ್ ಆಗ್ತಾ ಇಲ್ಲ. ಯಾಕಂದರೆ ನಾನೇನು ಮಾಡ್ತಾಯಿದ್ದೀನಿ, ಅಲ್ಲಿ ಕೋಪದ ಪ್ರದರ್ಶನವನ್ನೇ ಮಾತನ್ನು ಬಿಟ್ಟು ಬೇರೆ ರೂಪದಲ್ಲಿ ನಾನು ಪ್ರದರ್ಶನ ಮಾಡಿದಾಗ ಅದು ಚಿಕ್ಕ 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 ಹನಿ 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 ಸೇರಿ ಸೇರಿ ಹಳ್ಳ ಆಗುವ ಥರ, ಕೇವಲ ಹಳ್ಳ ಅಷ್ಟೇ ಅಲ್ಲ ಹೊರತು ಸಮುದ್ರ ಸಾಗರದ ಥರ ಆಗುವ ಹಾಗೆ. ಈಗ ಸಮುದ್ರದಲ್ಲಿ ಉಕ್ಕು ಬಂತು ಅಂದರೆ ಅದು ಬೇಕಾದರೆ 100 ಕಿಲೋಮೀಟರ್ವರೆಗೂ ಮೇಲೆ ಎಗರಬಹುದಾಗಿದೆ. ಅದೇ ರೀತಿ ನಾವು ಚಿಕ್ಕ ಚಿಕ್ಕ ರೂಪದಲ್ಲಿ ಆ ಕೋಪವನ್ನು ಮಾತಿನಲ್ಲಿ ತರ್ದಿರ ಕೇವಲ ಆ್ಯಕ್ಷನ್ ಮೂಲಕ ಕೋಪ ಮಾಡಿ 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 ಏನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಅದು ಡೀಪ್ ರೂಟೆಡ್ ಆಗಿ ಬೇರು ಹೂರುವ ಹಾಗೆ ಮಾಡಿಕೊಂಡು ಒನ್ ಫೈನ್ ಡೇ ನಾವು ಬರೀ ಆ್ಯಕ್ಷನ್ನಿಂದ ಮಾಡ್ತಾ ಇರುವಂಥ ಕೋಪ ನಮ್ಮಲ್ಲಿ ಫ್ರಸ್ಟ್ರೇಷನ್ ರೂಪದಲ್ಲಿ, ಬಾಯಿಯಿಂದ ಶಬ್ದದ ರೂಪದಲ್ಲಿ ಅದು ಖಂಡಿತವಾಗಿ ಬಂದೇ ಬರುತ್ತೆ. ಈ ರೀತಿಯಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಮಾತನಾಡ್ತಿರನು ಕೋಪವನ್ನು ಮಾಡ್ತಾರೆ. ಆದರೆ ಕೋಪ ಕೋಪನೇ, ಕ್ರೋಧ ಕ್ರೋಧನೇ. ಹಾಲನ್ನು ನಾವು ಸುಣ್ಣ ಅಂತ ಹೇಳೋಕ್ಕಾಗಲ್ಲ, ಸುಣ್ಣವನ್ನು ಹಾಲಂತ ಹೇಳೋಕ್ಕಾಗಲ್ಲ. ಇವತ್ತು ಸುಣ್ಣವನ್ನು ತೊಗೊಂಡೋಗಿ ಚೆನ್ನಾಗಿ ನೀರಲ್ಲಿ ಬೆರೆಸ್ಬಿಟ್ಟು ಚೆನ್ನಾಗಿ ಲಿಕ್ವಿಫೈ ಮಾಡಿಬಿಟ್ಟು ಇದು ಹಾಲಂತ ಯಾರಿಗಾದರೂ ಕೊಟ್ಟರೆ ಅದನ್ನು ಹಾಲಂತ ಯಾರೂ ಆ್ಯಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಿಂದ ನಾನೇನು ಜೋರಾಗಿ ಬಾಯಿ ಮಾಡಿ ಕೋಪ ಮಾಡ್ಕೊಂಡಿಲ್ಲ ತಾನೆ, ನಾನು ಬರೀ ನನ್ನ ಕೋಪವನ್ನು ರಿಲೀಸ್ ಮಾಡೋದಕ್ಕೋಸ್ಕರ ದಿಂಬು ಮೇಲೇನೋ ಗೋಡೆ ಮೇಲೇನೋ ಈ ರೀತಿಯಾಗಿ ನಾನು ನನ್ನ ಕೋಪವನ್ನು ಆಚೆ ತೆಗೆದುಬಿಟ್ಟೆ ತಾನೆ ಅಂತ ನಾವು ಸುಣ್ಣವನ್ನು ಹಾಲಿನ ರೂಪದಲ್ಲಿ ಕೋಪವನ್ನು ನಾವು ಏನಿಲ್ಲ ನಾನು ಅದನ್ನು ರಿಲೀಸ್ ಮಾಡಿದೆ ಎನ್ನುವ ರೂಪದಲ್ಲಿ ತೋರಿಸಿದ್ರೂ ಕೋಪನೇ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾತು ಇಲ್ದಿರನು ಕೋಪ ಮಾಡಿದರೆ ಅದು ಕೋಪದ ಒಂದು ಕ್ಯಾಟಗರಿಯಲ್ಲಿನೇ ಬರುತ್ತೆ. ಈ ರೀತಿ ಮಾತಿನಲ್ಲಿ ನಾವು ಕೋಪ ಮಾಡದೆ ಬರೀ ಆ್ಯಕ್ಷನ್ ಮೂಲಕ ಕೋಪ ಮಾಡಿದ್ರೂ ಒಂದಿಲ್ಲ ಒಂದಿನ ಅದು ಪ್ರತ್ಯಕ್ಷದಲ್ಲಿ ಬಂದೇ ಬರುತ್ತೆ. ಯಾಕಂದರೆ ನಾನು ಕಣ್ಣು ಮುಚ್ಚಿದರೆ ಜಗತ್ತು ಕಣ್ಣು ಮುಚ್ಚಿರಲ್ಲ. ಇವತ್ತಿಲ್ಲ ನಾಳೆ ಜಗತ್ತಿನಲ್ಲಿ ಗೊತ್ತಾಗೇ ಆಗುತ್ತೆ ನಾನು ಕೋಪ ಮಾಡಿರೋದು. ಆವಾಗ ಆಟೋಮೆಟಿಕಲಿ ನನ್ನ ಒಂದು ಇಮೇಜ್ ಏನಿದೆ, ನನ್ನ ಒಂದು ಗರಿಮೆ ಏನಿದೆ, ನನ್ನ ಒಂದು ಮಹಿಮೆ ಏನಿದೆ ಅದು ನಂದು ಕೆಟ್ಟು ಹೋಗುತ್ತೆ. ಜೊತೆಯಲ್ಲಿ ನಾನು ಕೋಪ ಮಾಡೋದ್ರಿಂದ ಭಲೆ ನಾನು ಮಾತಿನಿಂದ ಶಬ್ದದಿಂದ ಜೋರಾಗಿ ಕೋಪ ಮಾಡಿಲ್ಲ, ಆದರೆ ಈಗಲೂ ಮತ್ತೆ ನಾನೇನು ಮಾಡ್ತಾಯಿದ್ದೀನಿ, ನೆಗೆಟಿವ್ ಎನರ್ಜಿನೇ ಕೊಡ್ತಾಯಿದ್ದೀನಿ. ನೆಗೆಟಿವ್ ಎನರ್ಜಿನ ನಾನು ಕೊಡ್ತಾಯಿದ್ದೀನಿ ಯಾರ ಮೇಲೆ, ಯಾರು ಆಲ್ರೆಡಿ ಬಹಳ ತೊಂದರೆಯಲ್ಲಿದ್ದಾರೆ, ಬಹಳ ಪಾಪ ಟೆನ್ಷನ್ನಲ್ಲಿದ್ದಾರೆ. ಟೆನ್ಷನ್ನಲ್ಲಿ ಬಂದಿರೋ ಕಾರಣದಿಂದ ಅವರುಗಳು ತಪ್ಪುಗಳನ್ನು ಮಾಡಿದರು. ಟೆನ್ಷನ್ನಲ್ಲಿದ್ದು ತಪ್ಪುಗಳನ್ನು ಮಾಡುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗಿರುತ್ತೆ? ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಆ ರೀತಿ ಇರುವಾಗ ನಾನು ಅವ್ರ ಮೇಲೆ ಭಲೆ ಮಾತಿನಿಂದ ಕೋಪ ಮಾಡಿಲ್ಲ, ಆದರೆ ನಾನು ನನ್ನ ಮೊಬೈಲನ್ನು ಒಡೆದು ಹಾಕಿದೆ ಅಥವಾ ಯಾವುದಾದ್ರೂ ದಿಂಬನ್ನು ಎತ್ತಿ ಬಿಸಾಕಿದರೆ ಅದು ಗೊತ್ತಂತೂ
ಆಗೇ ಆಗುತ್ತೆ, ಈ ವ್ಯಕ್ತಿಗೆ ನಾನು ಮಾಡಿರೋ ಕೆಲಸದಿಂದ ಕೋಪ ಬಂದಿದೆ ಅಂತ ಹೇಳಿ. ಆ ರೀತಿ ಅವರಿಗೆ ಯಾವಾಗ ನಾನು ಕೋಪ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ಆಟೋಮೆಟಿಕಲಿ ಅವರ ಒಂದು ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೇನೂ ಎಫೆಕ್ಟ್ ಬೀರುತ್ತೆ. ಸೊ ಈ ರೀತಿಯಾಗಿ ನಾನು ಸಮಾಜಕ್ಕೆ ಏನನ್ನು ಕೊಡ್ತಾ ಇದ್ದೀನಿ, ಭಲೆ ನಾನು ಜೋರಾಗಿ ಮಾತಾಡ್ತಾ ಇಲ್ಲ, ಆದರೆ ನನ್ನ ಕರ್ಮದಿಂದ ನನ್ನ ಕರ್ಮ ಏನಾಗಿರಬೇಕು, ಅನೇಕರಿಗೆ ಒಂದು ಮಾದರಿ ಆಗಿರಬೇಕು. ಅನೇಕರು ಅದನ್ನು ಒಂದು ಫುಟ್ ಪ್ರಿಂಟ್ಸ್ ಥರ ಅದನ್ನು ಫಾಲೋ ಮಾಡೋ ಹಾಗೆ ನಮ್ಮ ಕರ್ಮ ಇರಬೇಕು ಹೊರತು ಇಲ್ಲಿ ನಾನು ಮಾಡುವಂಥ ಕರ್ಮ ಬೇರೆಯವರು ಅಯ್ಯೋ ಇವ್ರ ಥರ ಯಾವತ್ತೂ ಆಗಬಾರ್ದಪ್ಪ, ಅವರು ಬಾಯಿಂದ ಏನು ಮಾಡಲ್ಲ ರೀ, ಒಳಗಿಂದೊಳಗೇನೆ ಎಲ್ಲ ಮುಗಿಸ್ಬಿಡ್ತಾರೆ ಮಾಡಿ ಅಂತ ಈ ರೀತಿ ನಮಗೆ ಟೈಟಲ್ ಬರುವ ಹಾಗೆ ನಾವು ಯಾವತ್ತೂ ನಡಿಬಾರ್ದಾಗಿದೆ. ಯಾಕಂದರೆ ಸತ್ಯನೇ, ಸುಳ್ಳುನೇ. ಈ ಒಂದು ಮಾತನ್ನು ನಾವು ನಮ್ಮ ಜೀವನದಲ್ಲಿ ಅನಲೈಸ್ ಮಾಡಬೇಕಾಗಿದೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಅಕ್ಕ ಅವರು ತುಂಬ ಸರಳ ರೀತಿಯಿಂದ ಎಕ್ಸಾಂಪಲ್ಸ್ ಮೂಲಕ ಇಷ್ಟೊಂದು ವಿಷಯಗಳನ್ನ ತಿಳಿಸಿದ್ರು. ಕೋಪ ಅನ್ನೋದು ಸ್ವಾಭಾವಿಕವಾದದ್ದಲ್ಲ, ಅದು ನಮ್ಮ ಒರಿಜಿನಲ್ ಸ್ಟೇಜ್ ಅಲ್ಲ. ಹೇಗೆ ನೀರಿನಲ್ಲಿ ಕಲ್ಲು ಹಾಕಿದ್ರೆ ರಿಪಲ್ಸ್ ಫಾರ್ಮ್ ಆಗುತ್ತೆ ಮತ್ತು ಸ್ವಲ್ಪ ಸಮಯದ ನಂತರ ಮತ್ತೆ ನೀರು ತನ್ನ ಒರಿಜಿನಲ್ ಸ್ಟೇಜ್ ಬರುತ್ತೆ, ಹಾಗೆ ಕೋಪ ಅನ್ನೋದು ಒಂದು ಏರುಪೇರಿನ ಸ್ಥಿತಿಯಾಗಿದೆ. ನಾವು ವಾಪಸ್ ನಮ್ಮ ಒರಿಜಿನಲ್ ಸ್ಥಿತಿ ಏನು ಶಾಂತಿ ಇದೆ ಅದಕ್ಕೆ ವಾಪಸ್ ಬರಲೇಬೇಕು ಅಂತ ತಿಳಿಸಿದ್ರು. ಹಾಗೆ ಬರೀ ಮಾತಿನ ಮೂಲಕ ಅಲ್ಲ, ಕರ್ಮದ ಮೂಲಕ, ಕಣ್ಣಿನ ಮೂಲಕನೂ ನಾವು ಕೋಪವನ್ನು ಆಚೆ ಹಾಕ್ಬೋದು ಅಂತ ಅಕ್ಕ ಅವ್ರು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಅಕ್ಕ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ. ಸೃಷ್ಟಿ ನಾಟಕದಲ್ಲಿ